ಕೇಳಾಗಿದ್ರೆ ಕೇಳಿ. ಧಾರವಾಡದಲ್ಲಿ ಬಹಳ ದೊಡ್ಡ ಧರಣಿಯಲ್ಲಿ ಯುವಕರಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ, ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅವನ್ನೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ, ವಿದ್ಯಾರ್ಥಿಗಳು ಯಾಕೆ ಇವ್ರು ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ರು ಸಭೆನ? ಯಾಕೆ ಮಾಡಿದ್ರಿ? ಆಯಿತು, ದೇವರಾಜ್ ಅಲ್ಲ, ಇವರು ನರೇಂದ್ರ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಇದರಲ್ಲಿ ಏನಾಯಿತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರಲ್ಲ. 10 ವರ್ಷದಲ್ಲಿ 11 ವರ್ಷ ಆಯಿತು ಇವ್ರು ಬಂದು. ಎಷ್ಟು ಮಾಡಬೇಕಾಗಿತ್ತು? ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯಿತು, ಇವರು BJP ಅವರು ಅಧಿಕಾರದಲ್ಲಿದ್ದರು 4 ವರ್ಷ, ಎಷ್ಟು ಉದ್ಯೋಗ ಕೊಟ್ಟರು? ವಾಟ್ ಮಾರಲ್ ರೈಟ್ ಅವ್ರಿಗೆ? ಯಾವ ರೈಟ್ ಇದೆ ಅವ್ರಿಗೆ? ನಾವು ಮಾಡ್ತಾ ಇದ್ದೀವಿ. ಅದು ಒಳ ಮೀಸಲಾತಿ ಸಮಸ್ಯೆ ಇದ್ದದರಿಂದ ಸ್ವಲ್ಪ ವಿಳಂಬ. ಬಟ್ ನಾವು ಕೊಟ್ಟ ಮಾತಿನಂತೆ ನಾವು ರಿಕ್ರೂಟ್ಮೆಂಟನ್ನು ಮಾಡ್ತೀವಿ. ಅದು ಕೂಡ ಈಗ ಬಜೆಟ್ನಲ್ಲೂ ಕೂಡ ಕೆಲವೆಲ್ಲ ಘೋಷಣೆ ಮಾಡ್ತೀವಿ, ಕೆಲವು ಇಲಾಖೆಗಳು ಮಾಡ್ತೀವಿ. ಕೇಳಾಗಿದ್ರೆ ಕೇಳಿ. ಧಾರವಾಡದಲ್ಲಿ ಬಹಳ ದೊಡ್ಡ ಧರಣಿಯಲ್ಲಿ ಯುವಕರಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ, ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅವನ್ನೆಲ್ಲ ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ನಿನ್ನೆ ಧಾರವಾಡದಲ್ಲಿ ಏನಾಗಿದೆ, ವಿದ್ಯಾರ್ಥಿಗಳು ಯಾಕೆ ಇವ್ರು ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ರು ಸಭೆನ? ಯಾಕೆ ಮಾಡಿದ್ರಿ? ಆಯಿತು, ದೇವರಾಜ್ ಅಲ್ಲ, ಇವರು ನರೇಂದ್ರ ಮೋದಿಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಇದರಲ್ಲಿ ಏನಾಯಿತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರಲ್ಲ. 10 ವರ್ಷದಲ್ಲಿ 11 ವರ್ಷ ಆಯಿತು ಇವ್ರು ಬಂದು. ಎಷ್ಟು ಮಾಡಬೇಕಾಗಿತ್ತು? ಎಷ್ಟು ಉದ್ಯೋಗ ಕೊಡಬೇಕಾಗಿತ್ತು? ಆಯಿತು, ಇವರು BJP ಅವರು ಅಧಿಕಾರದಲ್ಲಿದ್ದರು 4 ವರ್ಷ, ಎಷ್ಟು ಉದ್ಯೋಗ ಕೊಟ್ಟರು? ವಾಟ್ ಮಾರಲ್ ರೈಟ್ ಅವ್ರಿಗೆ? ಯಾವ ರೈಟ್ ಇದೆ ಅವ್ರಿಗೆ? ನಾವು ಮಾಡ್ತಾ ಇದ್ದೀವಿ. ಅದು ಒಳ ಮೀಸಲಾತಿ ಸಮಸ್ಯೆ ಇದ್ದದರಿಂದ ಸ್ವಲ್ಪ ವಿಳಂಬ. ಬಟ್ ನಾವು ಕೊಟ್ಟ ಮಾತಿನಂತೆ ನಾವು ರಿಕ್ರೂಟ್ಮೆಂಟನ್ನು ಮಾಡ್ತೀವಿ. ಅದು ಕೂಡ ಈಗ ಬಜೆಟ್ನಲ್ಲೂ ಕೂಡ ಕೆಲವೆಲ್ಲ ಘೋಷಣೆ ಮಾಡ್ತೀವಿ, ಕೆಲವು ಇಲಾಖೆಗಳು ಮಾಡ್ತೀವಿ.